ಹಾಯ್ ಹಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ಲೈಕನ್ ಒತ್ತಿ. ಗಾಯ್ಸ್, ಇವತ್ತು ನಾವು ಇನ್ನೊಂದು ಹೊಸ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇದೊಂದು ಸಕಲೇಶ್ಪುರಲ್ಲಿ ಇನ್ನೊಂದು ಫೇಮಸ್ ಪ್ಲೇಸ್. ಫಸ್ಟು ನಾವು ಮಂಜುನಾಥ್ ಕೋಟೆ ಹೋಗಿದ್ದೀವಿ. ಅದಾದಮೇಲೆ ಇದು ಸ್ವಲ್ಪ ಲಾಂಗ್ ಆಗುತ್ತೆ. ಇದು ಬಂದ್ಬಿಟ್ಟು ಸಕಲೇಶ್ಪುರದಿಂದ ಒಂದು ಅರೌಂಡ್ 40 ಕಿಲೋಮೀಟರ್ ಆಗುತ್ತೆ. ಈಗ ನಾವು ಆನ್ಬಾಳ್ನ ವೈಟ್ ರಿವರ್ ರೆಸಾರ್ಟಲ್ಲಿದ್ದೀವಿ. ಸೊ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಸೊ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈಗ ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಇದ್ದಾನೆ. ಈಗ ಇಲ್ಲಿಂದ ಒಂದು ರೆಸಾರ್ಟಿಂದ ಇಲ್ಲಿಂದ ಒಂದು 20 ಕಿಲೋಮೀಟರ್ ಆಗ್ಬೋದಲ್ಲ, 20 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ಸೊ ಗಾಯ್ಸ್, ಬನ್ನಿ ಹೋಗೋಣ. ತುಂಬ ಲೇಟ್ ಮಾಡೋದು ಬೇಡ, ಈಗ ಅಲ್ಲಿ ಹೋಗಬೇಕು, ತುಂಬ ಲೇಟ್ ಆಗುತ್ತೆ ಆಮೇಲೆ. ಬನ್ನಿ ಗಾಯ್ಸ್, ಲೆಟ್ಸ್ ಗೋ. ನೋಡಿ ಗಾಯ್ಸ್, ಇಲ್ಲಿಂದ ಈಗ ನಾವು ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಂದ ಒಂದು 20 ಕಿಲೋಮೀಟರ್ ಆಗ್ಬೋದು. ಇದೆ ವೈಟ್ ರಿವರ್ ರೆಸಾರ್ಟ್ ಆನ್ಬಾಳ್. ತುಂಬ ಚೆನ್ನಾಗಿದೆ ರೆಸಾರ್ಟು. ಸೊ ಯಾರಾದರೂ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬರೋಕ್ಕಿದ್ರೆ, ಈ ಕಡೆ ಎತ್ತಿನ ಭುಜ ಹೋಗಿದ್ರೆ ಸೊ ಇಲ್ಲಿ ಸ್ಟೇ ಆಗ್ಬೋದು ಮುಂದೆ. ತುಂಬ ಚೆನ್ನಾಗಿದೆ ರೆಸಾರ್ಟು. ಸೊ ನಾವು ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ ಗಾಯ್ಸ್. ನೋಡಿ, ಬನ್ನಿ ಗಾಯ್ಸ್, ಈಗ ಹೊರಡೋಣ. ಇಲ್ಲಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ. ಸೊ ನಮ್ಮ ಗಾಡಿ ಇಲ್ಲೇ ಇದೆ. ಇಲ್ಲಿಂದ ಹೊರಡ್ತಾ ಇದ್ದೀವಿ ಈಗ. ಡ್ರೈವರ್ ನಡಿ ಬೇಗ. ವಿ ಆರ್ ಗೋಯಿಂಗ್ ಟು ಎಲ್ಲಿಗೆ? ಎತ್ತಿನ ಭುಜ. ಊರಿದ್ದಲ್ಲ. ಗೈಸ್ ನೋಡಿ, ಇಲ್ಲಿಗೆ ಹತ್ಬೇಕು. ನೋಡಿ ಟಾಪಲ್ಲಿ ನೋಡಿ, ಹಿಂಗಿದೆ ಒಳ್ಳೆ ಮಂಟೆಕಲ್ಲ. ಅಲ್ಲಿಗೆ ಹೋಗ್ಬೇಕು ನಾವೀಗ. ತುಂಬ ಇದೆ ಇಲ್ಲೇ ಬೈಕಲ್ಲಿ ಇಲ್ಲೇ ಹಾಂ ಹಾಯ್ ನಮಸ್ತೆ ಗಾಯ್ಸ್. ಈಗ ನಾವು ಎತ್ತಿನ ಭುಜ ರೀಚ್ ಆಗಿದ್ದೀವಿ. ಸೊ ಅಲ್ಲೇ ಇದ್ದೀವಿ ಈಗ, ಎತ್ತಿನ ಭುಜ ಎಂಟ್ರೆನ್ಸಲ್ಲಿದ್ದೀವಿ. ಈಗ ಇಲ್ಲಿಂದ ಮೇಲೆ ಹತ್ತಬೇಕು, ತುಂಬ ಹತ್ತಕ್ಕಿದೆ. ಸೊ ಇಲ್ಲಿಗೆ ಬಂದರೆ ಪಾರ್ಕಿಂಗ್ ಚಾರ್ಜ್ ಇದೆ 25. ಹಾಗೂ ಮೇಲೆ ಹತ್ತಕ್ಕೆ ಒಬ್ಬರಿಗೆ 50 ರೂಪಾಯಿ ತೊಗೊಳ್ತಾರೆ ಚಾರ್ಜು. ಈಗ ಅದೊಂದು ರೂಲ್ಸ್ ಇದೆ. ಈಗ ಪಾರ್ಕಿಂಗ್ ಒಂದು 25 ರುಪೀಸ್ ತೊಗೊಳ್ತಾರೆ ಒಂದು ಗಾಡಿಗೆ. ಹಾಗೇ ಒಂದು ಬಾಡಿಗೆ ಅಂದರೆ ಒಬ್ಬರಿಗೆ 50 ರುಪೀಸ್ ಕೊಡಬೇಕಾಗುತ್ತೆ ಇಲ್ಲಿಂದ. ಸೊ ಹಿಂಗೆ ಸ್ಟ್ರೈಟ್ ಹೋಗ್ಬೇಕೀಗ ಗಾಯ್ಸ್. ನೋಡಿ, ಇದು ಒಬ್ಬರಿಗೆ 50 ರೂಪಾಯಿ ಟಿಕೆಟು. ಸೊ ಬೆಟ್ಟ ಹತ್ತಕ್ಕೆ ಒಬ್ಬರಿಗೆ 50 ರೂಪಾಯಿ ಆಗುತ್ತೆ ಇಲ್ಲಿ. ಮತ್ತು ಫೋನ್ಪೇ ಗೂಗಲ್ ಪೇನ ವರ್ಕ್ ಆಗಲ್ಲ, ಆಯಿತಾ, ನೆಟ್ವರ್ಕ್ ಇಲ್ಲ ಇಲ್ಲಿ. ನೀವು ಬರೋದಿದ್ರೆ ಕ್ಯಾಶ್ ತೊಗೊಬಂದರೆ ಒಳ್ಳೆಯದು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಈಗ ನಾವು ಕ್ಯಾಶ್ ತರದಲ್ಲಿ, ಈಗ ಫೋನ್ಪೇ ಇಲ್ದಲ್ಲಿ ಈಗ ಬೆಟ್ಟದ ಮೇಲೆ ಹೋಗಿ ಅವ್ರದ್ದು ಸ್ಕ್ಯಾನರ್ ಫೋಟೋ ತೊಗೊಂಡು ಅಲ್ಲಿ ಮಾಡಬೇಕಂತ, ಆಮೇಲೆ ಸ್ಕ್ರೀನ್ಶಾಟು ಕಳ್ಸೋಕೆ ಹೇಳಿದ್ದಾರೆ. ಗಾಯ್ಸ್, ಈಗ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ನಾವು. ನಿಮಗೆ ತುಂಬ ನಡೆಯೋಕ್ಕಿದೆ. ಈಗಲೇ 12 ಗಂಟೆ ಆಯಿತು. ತುಂಬ ಬಿಸಿಲಿದೆ ಈಗ. ಇಲ್ಲಾಂದರೆ ವೀಕೆಂಡ್ ಆದರೆ ತುಂಬ ಜನ ಇರ್ತಾರೆ. ಈಗ ಅಂದರೆ ಯಾರು ಇಲ್ಲ, ಜನ ಎಲ್ಲ ತುಂಬ ಖಾಲಿ ಹೊಡಿತಿದೆ. ನೋಡಿ ಗಾಯ್ಸ್, ಅಲ್ಲಿಗೆ ಹೋಗ್ಬೇಕೀಗ. ನಾವಿನ್ನು ಅರ್ಧಕ್ಕೂ ಬಂದಿಲ್ಲ, ಇಲ್ಲೇ ಸುಸ್ತಾಗೋಯ್ತು. ಅದು ಈ ಮಧ್ಯಾಹ್ನ ಬೇರೆ ಬಂದಿದ್ದೀವಿ. ಒಳ್ಳೆ ಟೈಮಿಂಗ್ಸ್, ಬೆಸ್ಟ್ ಟೈಮಿಂಗ್ಸ್ ಫಾರ್ ಟ್ರೆಕ್ಕಿಂಗ್. ಇದು ನೋಡಿ, ಇಲ್ಲಿ ಸೆಡ್ ಇರೋದು. ಇಲ್ಲಿ ಆರಾಮ್ಸೆ ಮಲ್ಕೋಬೋಯ್ತಾ ಅಂತ, ಅಲ್ಲಿ ಹೋಗೋದೇ ಬೇಡ ಅಂತ ಇಲ್ಲೇ ತೋರಿಸ್ಬೋದು. ಇಲ್ಲಿ ನೋಡಿ ಕಾಣ್ತಿದೆ ಗೈಸ್, ನೋಡಿ ಇಲ್ಲಿ ಇದೆ ಟಾಪ್. ಇದೇನೋ ಸೆಡ್ ಅಂತೆ ಅಲ್ಲಿಂದು, ಏನು ಗೊತ್ತಿಲ್ಲಪ್ಪ ನನಗೆ. ಹಿಂಗೆ ಹೋದ ಹಿಂಗೆ ಇಲ್ಲಿ ಇರ್ಬೋದು. ಹಿಂಗೆ ಹೋಗೋಣ. ಹಾಯ್ ಗೈಸ್, ಹಿಂಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ತುಂಬ ನಡೆಯೋಕ್ಕಿದೆ ಈಗ. ಇಲ್ಲೊಂದು ಸ್ವಲ್ಪ ಕೋಲ್ಡ್ ಆಯಿತು. ನೋಡಿ ಗೈಸ್, ಇಲ್ಲೇ ಮಾರ್ಕ್ ತೋರಿಸಿ ಕಾಣ್ತಿದೆ, ಗೊತ್ತಿಲ್ಲ ಎಲ್ಲಿಂದ ಹೋಗ್ಬೇಕು ಅಂತ. ಓಹ್, ಬಿಸಿಲು ಬರ್ತಿದೆ ಗೈಸ್. ನೋಡಿ ಇಲ್ಲಿ ಹಿಂಗೆ ಸತ್ವಿ ನಾವು ಅಲ್ಲಿಗೆ ಹೋಗುವಾಗ. ಇನ್ನು ಸ್ವಲ್ಪ ಇರೋದು, ಆರಾಮ್ಸೆ ಹತ್ಬೋದು.
ನಿಂಗೆ ಹೋಗಿ ಸ್ವಲ್ಪ ಮೇಲೆ ಬತ್ನಾರಲ್ಲ ಬಂಡಕ್ಕೆ. ಹಾಂ ಇಲ್ಲೊಂದು ಗೊತ್ತಾಗ್ತಿಲ್ಲ, ಬಿಸಿಲು ಅಂತ ಗೊತ್ತಾಗ್ತಿಲ್ಲ, ಒಳ್ಳೆ ಗಾಳಿ ಬರ್ತಿದೆ ಪೀಸ್ ಆಗಿದೆ, ಆರಾಮ್ಸೆ ಬಂದು ಆರಾಮ್ಸೆ ಹೋಗ್ಬೋದು. ನಮ್ಮ ಸಿಂಗರ್ ಸಲೀಮ್ ಇಲ್ಲೇ ಇದ್ದಾನೆ. ಸಲೀಮ್ ನಮ್ಮ ರಿವರ್ಸಿಗಾಗಿ ಸುಸ್ತಾಗಿದ್ದೀನಿ ಮತ್ತೆ ಆರಾಮ. ಏನು ಗೈಸ್ ರೀಚ್ ಆಯಿತು. ಹಾಂ ಹಂಗೆ ಎತ್ಬೋದಲ್ಲ. ಹಾಂ ನೋಡು ಹತ್ತಕ್ಕಾಗುತ್ತಾ ಅಂತ ಟ್ರೈ ಮಾಡು. ಹಂಗೆ ಇರ್ಬೋದು ಅಲ್ಲೇ ಹಂಗೆ ಊರಲ್ಲಿ ಪೆಂಡಿಂಗ್ ಅವಲ್ಲ ಪೆಂಡಿಂಗ್ ಅವಡ ಮೇಲೆ ಲಾಸ್ಟ್ ಕೀಲು ನೋಡಿ ಗೈಸ್ ಹೆಂಗಿದೆ ಹತ್ತಕ್ಕೆ. ಓ ಇಲ್ಲಿಂದ ಆ ಕಡೆಯಿಂದನಾ ಯಾವರ್ತಲ್ಲ. ಒಂದು ನಿಮಿಷ ಆ ಕಡೆ ನೋಡ್ಕೊಡ್ತೀನಿ. ಇಲ್ಲಿಂದ ಹತ್ಬೋದಾ ನೋಡೋಣ. ಇಲ್ಲ ಬ್ರೋ ಹಂಗೆ ಹಂಗೆ. ಹಾಂ ಅದೇ ಬೆಸ್ಟ್ ಇದೆ ಅನಿಸುತ್ತೆ. ಹಾಂ ನೋಡಿ ಗೈಸ್ ಮೊಬೈಲ್ ಇಟ್ಕೊಂಡು ಹತ್ತಕ್ಕಾಗಲ್ಲ, ಆದರೂ ಕಷ್ಟಪಟ್ಟು ಹತ್ತಿದ್ದೀನಿ ನಿಮಗೋಸ್ಕರ. ರಿಸ್ಕ್ ತೆಗೆದುಕೊಂಡು ಹತ್ತುವ ಪ್ರಯತ್ನ. ನೋಡಿ ಇವನು ಭಾರಿ ಕಷ್ಟಪಡ್ತೀನಿ ಹತ್ತಕ್ಕೆ. ಮೊದಲೆಲ್ಲ ಕಾಂಪೌಂಡ್ ಆಡ್ತಿದ್ದ ಹುಡುಗಿ ಮನೆಗೆಲ್ಲ, ಈಗೆಲ್ಲ ಮರ್ತೋಗಿದ್ದಾನೆ ಅಷ್ಟೇ. ನೋಡಿ ಗೈಸ್ ಮೊಬೈಲ್ ಇಟ್ಕೊಂಡೆ ರಿಸ್ಕ್ ತಗೊಳ್ತಾ ಇದ್ದೀನಿ. ತುಂಬ ಕಷ್ಟ ಇದೆ ಹತ್ತಕ್ಕೆ. ನೋಡಿ ಎಷ್ಟು ಕಷ್ಟಪಟ್ಟು ಹತ್ತಾ ಇದ್ದೀನಿ. ನಾನು ಬೇರೆ ಫೋನ್ ಬೇರೆ ಇಟ್ಕೊಂಡಿದ್ದೀನಿ ನಿಮಗೋಸ್ಕರ. ಮಿಸ್ ಆದರೆ ಫೋನ್ ಡಮಾರ್, ನಾವು ಡಮಾರ್, ಫೋನ್ ಡಮಾರ್. ಸ್ವಲ್ಪ ಗ್ರಿಪ್ ಇಲ್ಲ ನೋಡಿ ಗೈಸ್. ಇಲ್ಲಿಂದ ಹತ್ತು ಬಂದಿದ್ದೀವಿ ನಾವು, ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಹಿಂಗೆ ನೋಡಿ ಎಲ್ಲಿ ನೋಡಿದ್ರು ಬಂಡೆಕಲ್ಲು, ಅದ್ರ ಮಧ್ಯದಲ್ಲಿ ಒಂದು ಬೆಟ್ಟ. ಇದೇ ಇದ್ರ ವಿಶೇಷತೆ ಎತ್ತಿನ ಭುಜ ಅಂದರೆ. ನೀವು ಬೇರೆ ಕಡೆ ಹೋದರೆ ಮಾಮೂಲಿ ಬೆಟ್ಟ ಸುಮ್ಮನೆ ಹಿಂಗೆ ಹತ್ತೋದು ಬರೋದಷ್ಟೇ. ಎಲ್ಲಿಗೆ ಬಂದರೆ ನೋಡಿ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಒಂದು ಫ್ಲ್ಯಾಗು ಮ್ಯಾಪ್ ಅಂತೀನಿ. ಜೈ ಕರ್ನಾಟಕ ಮಾತೆ. ಕರ್ನಾಟಕ ಫ್ಲ್ಯಾಗ್ ಹಾಕಿದ್ದಾರೆ. ನೋಡಿ ಸುಸ್ತಾಗ್ಬಿಟ್ಟು ಹಾಕ್ಬಿಟ್ಟು ಇಷ್ಟೇನಾ? ಅಷ್ಟೇ. ನೋಡಿ ಗೈಸ್ ಫೈನಲಿ ಮಿಷನ್ ಕಂಪ್ಲೀಟೆಡ್. ರೀಚ್ ಆದ್ವಿ. ಬಿಸಿಲಾದ್ರು ಅಲ್ಲಿ ಯಾರೋ ಬರ್ತಿದ್ದಾರೆ ಕಡೆಗೆ. ಎಲ್ಲಾರು ಇದ್ದಾರೆ ಕಣ ನೋಡಲಿ, ಯಾರು ಬರ್ತಿದ್ದಾರೆ. ನಾವೇ ಫಸ್ಟು, ನಮ್ಮದೇ ರೆಕಾರ್ಡ್ ಅಲ್ಲ ಈ ಬಿಸಿಲಲ್ಲಿ ನಾವೇ ಫಸ್ಟು.
ಗೈಸ್ ಇಲ್ಲಿ ಕ್ಯಾಮ್ರಾ ಇಲ್ಲದ ಆರಾಮ್ಸ್ ಹತ್ಬೋದು, ಕ್ಯಾಮ್ರಾ ಇದ್ರೆ ಸ್ವಲ್ಪ ರಿಸ್ಕ್ ಆಗೋದು ಹತ್ತುವಾಗ, ಸ್ವಲ್ಪ ಜೋಪಾನ ಆಗಿರ್ಬೇಕು, ಇಲ್ಲಾಂದರೆ ಮೊಬೈಲೆಲ್ಲ ಮುರ್ಕೊಡ್ತೀರಾ. ನೋಡಿ ಗೈಸ್ ಇದು ಟಾಪಲ್ಲಿ, ಅಲ್ಲಿ ಬೇರೆ ಬ್ರೋ. ನಿಮ್ಮ ಹೆಸರು? ಶರತ್ ಅಂತ. ಯಾವರು? ದಾವಣಗೆರೆ. ನಿಮ್ಮದು? ಪ್ರೋಜಿಕ್ಸ್. ನೀವು? ಅಲ್ಲಿಂದ ಬಂದಿರೋ? ನಮ್ಮದು ಸಕಲೇಶ್ಪುರ. ಹೆಂಗಿದೆ ಪ್ಲೇಸ್? ಒಳ್ಳೆ ಎಕ್ಸ್ಪೀರಿಯನ್ಸ್. ಈ ಥರ ಎಲ್ಲ ಹೋಗಿದ್ದೀರಾ? ಇಲ್ಲ, ನೀವೆಲ್ಲ ಹೋಗಿದ್ದೀರಿ ಈ ಥರ ಪ್ಲೇಸ್ಗೆ? ಈ ಥರ ಅಂದ್ರೆ ಮಹಾರಾಷ್ಟ್ರ, ಕಡೆ ಹರೀಶ್, ಕರ್ನಾಟಕದಲ್ಲಿ ಇದು ಕರ್ನಾಟಕ ಸೈಡ್ ಅಂದ್ರೆ ಕೊಡ್ಚಾದ್ರಿ ಹೋಗಿದ್ದೀವಿ. ನಿಮ್ಮ ದಾವಣಗೆರೆ ಎಲ್ಲ ಅಲ್ಲಿ place ಎಲ್ಲ? ಅಲ್ಲಿ ಕಮ್ಮಿ ಬ್ರೋ, ಈ ಥರ ಏನಿಲ್ಲ. ಯಾಕಂದ್ರೆ ಅಲ್ಲಿ ಮೌಂಟೇನ್ಸ್ ಅಲ್ಲ, ಸ್ವಲ್ಪ ಫ್ಲಾಟ್ ರೀಜನ್. ನಾವು ಅಲ್ಲಿ ಬರಬೇಕು, ವಿಡಿಯೋ ಮಾಡಬೇಕು. ನಮ್ಮ ಯೂಟ್ಯೂಬ್ ಚಾನಲ್ ಇದೆ. ಹೌದಾ? ಇದು ಸಂತೆಬೆನ್ನೂರು ಅಂತ ನಮ್ಮೂರೇ. ಅಲ್ಲಿ ಒಂದು ದೊಡ್ಡ ಪುಷ್ಕರ್ಣಿ ಅಂತ ಇದೆ, ಓಕೆ. ಅದೊಂದು ಚೂರು ಫೇಮಸ್. ಅದು ಬಿಟ್ಟರೆ ಅದಕ್ಕೆ ಸುಳೇಕೆರೆ ನಿಯರ್ ಆಗುತ್ತೆ. ಓಕೆ. ಅದು ಬಿಟ್ಟರೆ ಮತ್ತೆ ಪ್ಲೇಸಸ್ ನಮ್ಮ ಸೈಡ್ ಸ್ವಲ್ಪ ಕಮ್ಮಿ. ನಮ್ಮೆಲ್ಲ ಈ ಥರ ಟ್ರಕ್ಕಿಂಗ್ ಪ್ಲೇಸ್ ಇದೆ. ಟ್ರೆಕ್ಕಿಂಗ್ ಪ್ಲೇಸಸ್ ಅಂತ ಇಲ್ಲೆಲ್ಲ ಆಲ್ಮೋಸ್ಟ್ ಈ ಥರದ ಪ್ಲೇಸ್. ಹಾಂ. PUC ಯಾವಾಗ PUC ಮುಗೀತು ಸಿದ್ದೇಶ್ ಅಂತ, ಯಾವರು? ಹೊಲ್ಕೆರೆ. ಹೊಲ್ಕೆರೆ. ಹೇಗಿದೆ ಪ್ಲೇಸ್ ಎಲ್ಲ? ಪ್ಲೇಸ್ ಅದೇ ಬ್ರೋ, ಚೆನ್ನಾಗಿದೆ. ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತಾ? ಎಕ್ಸ್ಪೀರಿಯನ್ಸ್ ಸೂಪರ್. ಈ ಥರ ಇದೆಯಾ? ಇಲ್ಲ ಬ್ರೋ, ಯಾವೂ ಇಲ್ಲ. ಸರ್ ನಿಮ್ಮದು? ನಮ್ದು ಇದೇ ಊರು ಬೈರಾಪುರ. ನಿಮ್ದು ಎಷ್ಟು ವರ್ಷ ಆಯ್ತು ಈಗ? ನನಗೆ 65 ವರ್ಷ. ಈ ವರ್ಷದಲ್ಲಿ ಹತ್ತಿದ್ದೀರಲ್ಲ, ಹೆಂಗೆ ಅನಿಸ್ತದೆ? ಏನು ಅನಿಸ್ತಾ ಇಲ್ಲ, ನಮಗೆ ಇದೆಲ್ಲ ಕಾಮನ್. ಅಲ್ಲ, ಈ ವರ್ಷದಲ್ಲಿ ಹತ್ತಿದ್ದೀರಲ್ಲ, ಬರ್ತೀವಿ ಆಗಸ್ಟ್ ಯಾವ್ದು? ಆಗಸ್ಟ್ 2 ಹಾಂ. ಇಲ್ಲಿ ಸ್ವಚ್ಛತೆ ಅಭಿಯಾನ ಇಟ್ಕೊಂಡು ಬರ್ತೀವಿ. ಇಲ್ಲಿ ಬಾಟ್ಲಿ ಅವು ಇವು ಬಿಸಾಕ್ತಿ. ಈ ವರ್ಷ ಎಲ್ಲ ಕಡಿಮೆ ಇದೆ, ಪ್ರತಿ ವರ್ಷ ವಿಪರೀತ ಬೀಳ್ತಿತ್ತು. ಅವಾಗ ಎತ್ತಿದ್ವಿ, ಇದೆಲ್ಲ ಪ್ಲಾಸ್ಟಿಕ್ ಎಲ್ಲ ಎತ್ತಿ ಕ್ಲೀನ್ ಮಾಡಿ. ಮನೇಲಿ ಹೊರಗಡೆ ಬರಲ್ಲ ಸುಮಾರು ಜನ. ನೀವು ಇಷ್ಟೊಂದು ದೊಡ್ಡ ಬೆಟ್ಟ ಹತ್ತಿದ್ದೀರಾ, ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದೀರಾ. ಬ್ರೋ ನಿಮ್ಮ ಹೆಸರು? ನಮ್ಮದು ಸಂಜಯ್ ಅಂತ. ಯಾವುದು? ನಮ್ಮ ಚೆನ್ನಗಿರಿ. ಚೆನ್ನಾಗಿದೆ. ಅಲ್ಲಿ ಈ ಥರ ಪ್ಲೇಸ್ ಇದೆ? ಇಲ್ಲ ಬ್ರೋ, ಅಲ್ಲ ಈ ಥರ ಟ್ರಕ್ಕಿಂಗ್ ಪ್ಲೇಸ್ ಇದೆ? ಎಲ್ಲ ಇದು ಹೆಂಗಿದೆ ನಿಮಗೆ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಂದು ಊರಿನ ಹೋಗಿ ಬಾ. ಗೈಸ್ ಈಗ ಹೊರಡ್ತಾ ಇದ್ದೀವಿ ಮನೆಗೆ, ಇಳಿತಾ ಇದ್ದೀವಿ ಬಂದಿನ ರೂಟಲ್ಲಿ. ನಾವು ಬರುವಾಗ ಯಾವ ರೀತಿ ಇಲ್ಲ, ಈಗಂತೂ ಫುಲ್ ಆದ್ರು ಜನ. ಗೈಸ್ ಇಲ್ಲಿಗಾಗಿ ನೋಡಿ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಜನ, ದಾವಣಗೆರೆ ಅಲ್ಲಿಂದೆಲ್ಲ ಬಂದಿದ್ದಾರೆ. ಬಂದಿರಾ? ಅಬ್ಬಾ ಭಾರಿ ಫಾಸ್ಟ್ ಇದೆ. ಅದೇ ಅಭ್ಯಾಸ ಆಗಿದೆ, ಆದರೆ ಈ ವಯಸ್ಸಲ್ಲಿ ಹತ್ತಾರಲ್ಲ ಅಷ್ಟು ಫಾಸ್ಟಾಗಿ. ಹೌದಾ? ಗೊತ್ತಾಗಲ್ಲ ಗೊತ್ತಾಗಲ್ಲ. ಇಲ್ಲ ಹತ್ಬೋದು, ಇಲ್ಲಿ ಕಲ್ಲಿದೆಯಲ್ಲ. ಹಾಂ ಹಾಂ ಹಾಂ. ಇಷ್ಟ ಹೈಟ್ ಇದೆಯಾ? ಹೌದಾ? ಹಾಂ ಹಾಂ. ಅದೆಲ್ಲ ಬರುತ್ತೆ? ನೀವು ಇದಕ್ಕೆ ಹೋಗಿದ್ದೀರಾ ಮುಳ್ಳಯ್ಯನಗಿರಿ? ಹೌದಾ, ಚೆನ್ನಾಗಿದೆಯಲ್ಲ ಅದು? ಹೈಯೆಸ್ಟ್ ಅಲ್ಲ ಹೈಟ್ ಇರೋದು. ಹಾಂ
ಹೊರಗೆ ಟೂರಿಸ್ಟ್ ಬರ್ತಾರಲ್ಲ ಜನ ಹಾಂ ಅವ್ರು ಬಂದು ಪ್ಲಾಸ್ಟಿಕ್ ಹಾಂ ಬಾಟ್ಲ್ ಎಲ್ಲ ಫುಲ್ ಯೂಸ್ ಮಾಡ್ತಾರೆ ಅಲ್ಲಿ ಮತ್ತೆ ಟೂರಿಸ್ಟ್ ಜಾಸ್ತಿ ಆ ಪ್ಲೇಸಲ್ಲಿ. ಹಾಂ ಎಲ್ಲ ಎಜುಕೇಟೆಡ್ ಬರೋದು, ಎಲ್ಲ ಕಾಲೇಜ್ ಹುಡುಗರೆ. ಎಲ್ಲ ಎಜುಕೇಟೆಡ್ ಇಂಜಿನಿಯರ್ಸ್, ಡಾಕ್ಟರ್ಸ್. ಹಾಂ ಡಾಕ್ಟರ್ಸ್ ಅವರೇ. ಹುಡುಗರು ಬಿಡಿ, ತಪ್ಪು ಮಾಡಿರೋ ಪರವಾಗಿಲ್ಲ. ಹಾಂ ಇಲ್ಲಿ ರೈನಿ ಸೀಸನಲ್ಲಿ 1,500-2,000 ಜನವರೆಗೆ ಬರ್ತಾರೆ. ಇಲ್ಲ ಹಾಂ, ಇವತ್ತೇ ಜನ ಇತ್ತಿಲ್ಲ, ನಾವು ಬರುವಾಗ ಯಾರಿಲ್ಲ, ನಾವೇ ಫಸ್ಟ್ ಬಂದಿದ್ದು ವೀಕೆಂಡಲ್ಲಿ ಮಾತ್ರ. ಅಲ್ಲ. ವೀಕೆಂಡ್ ಜಾಸ್ತಿ. ಎಷ್ಟು 50 ರುಪೀಸ್ ಕಲೆಕ್ಟ್ ಮಾಡಿದ್ರಾ? ಹಾಂ ಅದು ಮೊದಲೇ ಇತ್ತಾ 50 ರುಪೀಸ್ ಕೊಡೋಕ್ಕೆ? ಮೊದಲು 250 ಇತ್ತು. ಒಬ್ರಿಗ? ಹಾಂ, ಓ ಅಷ್ಟೊಂದು ಜಾಸ್ತಿ ಇತ್ತಾ? ಅಷ್ಟಿತ್ತು. ಅವಾಗ ಗಲಾಟೆ ಮಾಡಿ ಸ್ಟ್ರೈಕ್ ಎಲ್ಲ ಮಾಡಿ ಅಲ್ವಾ, ಒಬ್ರಿಗೆ ಅಷ್ಟೊಂದು ತೊಗೊಂಡ್ರೆ ಆಮೇಲೆ- ತುಂಬ ಜಾಸ್ತಿ ಐತಲ್ಲ. ಆಮೇಲೆ ಸ್ವಲ್ಪ ದಿವಸ ನಮ್ಮ ಎಮ್.ಎಲ್.ಎ. ಕುಮಾರಸ್ವಾಮಿ ಇದ್ದಾಗ ಫ್ರೀಯಾಗಿ ಬಿಡಿಸಿದ್ರು. ಹಾಂ 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 ನಾವು ಸಲ ಬಂದಾಗ ಫ್ರೀ ಇತ್ತು ಆಮೇಲೆ ಮತ್ತೆ 50 ರುಪೀಸ್ ಮಾಡಿದ್ರಿ ಈಗ. ಅಲ್ಲ. ಹಾಂ ಅಲ್ಲ 250 ಜಾಸ್ತಿ ಇಲ್ವಾ ಅಲ್ಲ? 250 ಸಿಕ್ಕಾಪಟ್ಟೆ ಜಾಸ್ತಿ. ಚಿಕ್ಕ ಅಲ್ಲ, ಒಂದು ಟ್ರಕ್ಕಿಂಗ್ಗೆ ಅಷ್ಟೊಂದು ಜಾಸ್ತಿ ತೊಗೊಂಡ್ರೆ ಅದೇ, ಅಷ್ಟು ದೂರದಿಂದ ಬಂದಿರ್ತಾರೆ ಸುಮಾರು ಜನ. ಆಮೇಲೆ ಮೇಂಟೆನೆನ್ಸ್ ಇಲ್ಲ ನೋಡಿ, ಹ್ಞೂ ಹಂಗಾಗಿ ಕಡಿಮೆ ಮಾಡಿದ್ವಿ. ಐಸ್ ಫೈನಲ್ ಈಗ ಹೊರಡ್ತಾ ಇದ್ದೀವಿ ನಾವು. ಕೆಳಗೆ ಇಳಿದ್ವಿ ನೋಡಿ ಇಲ್ಲಿ ಬೆಟ್ಟದಿಂದ. ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಮತ್ತು ಇವತ್ತು ಮಾತ್ರ ಸೂಪರ್ ಪ್ಲೇಸ್. ನಾವು ಬರುವಾಗ ಯಾರು ಇತ್ತಿಲ್ಲ, ನಾವೇ ಬೋಣಿ ಮಾಡಿದ್ದು ಬಂದು, ಒಬ್ಬರು ಇತ್ತಿಲ್ಲ. ಆಮೇಲೆ ಜನ ಸಾಗರ ಆಯ್ತು. ಈಗ ಇವತ್ತು ಸ್ವಲ್ಪ ಕಮ್ಮಿ ಇದ್ದಾರೆ, ಇಲ್ಲ ವೀಕೆಂಡ್ ಅಲ್ಲದ್ರೆ ಫುಲ್ ಜನ ಆ ಕಡೆ ಓಡೋಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ. ಅಲ್ಲಿ ಹತ್ತುವಾಗಂತೂ ಫುಲ್ ಕಷ್ಟ ಆಗುತ್ತೆ. ಇವತ್ತೊಂದು ಫ್ರೀಯಾಗಿ ಹತ್ತಿದ್ವಿ, ಫ್ರೀಯಾಗಿ ಇಳಿದ್ವಿ. ಶಿರ್ಸಿಯಿಂದೆಲ್ಲ ಬಂದಿಯಾರು ನೋಡಿ ಗೈಸ್ ಇಲ್ಲಿಗೆ. ಎಷ್ಟು ಫೇಮಸ್ ನೋಡಿ ಎತ್ತಿನ ಭುಜ. ಅವ್ರ ಊರಲ್ಲೂ ಈ ಥರ ಪ್ಲೇಸ್ ಇಲ್ಲಂತೆ. ಹೆಸರು ದೇವರಾಜ್. ನಮ್ಮದು ಶಿರ್ಸಿ. ನಿಮ್ಮದು ಹೆಸರು? ಅಪ್ಪು, ಯಾವ ಊರು? ಸಿರ್ಸಿ. ಫಸ್ಟ್ ಟೈಮ್? ಹಾಂ ಸರ್, ಫಸ್ಟ್. ಹೇಗಿದೆ ಪ್ಲೇಸ್? ಸರ್ ಅಡ್ಡಿಲ್ಲ ಸರ್, ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ನಿಮ್ಮೂರಲ್ಲಿ ಈ ಥರ ಪ್ಲೇಸ್ ಇದೆಯಾ? ಹಾಂ ಸರ್, ಇದೆ ಸರ್. ಇದೆಯಾ? ಯಾವುದಾದ್ರು ಹೇಳ್ಬೋದು ಪ್ಲೇಸಸ್ ಸ್ವಲ್ಪ ಫೇಮಸ್ ಆಗಿರೋದು ಈ ಥರ ಟ್ರಕ್ಕಿಂಗ್ ಪ್ಲೇಸಸ್? ಜನುಕಲ್ ಗುಡ್ಡ ಅಂತ. ಅದು ಹೌದಾ? ಇಷ್ಟ ಐಟಿ ಇದೆಯಾ ಹೆಂಗೆ? ಹಾಂ ಸರ್, ರೈಟ್ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲರ ಓಡನಾಡ್ತೀವಿ ಅವರು ಶಿಶಿಲ ಊಡರ ಬ್ರೋ ಯಾವ ನಮ್ಮದು ಶಿರ್ಸಿ ಸರ್. ಹೆಸರು? ನಾಗರಾಜ್. ನಿಮ್ಮದು? ಚೇತನ್. ಹೌದಾ, ಹೆಂಗಿದೆ ಪ್ಲೇಸ್ ಇದು? ಪ್ಲೇಸ್ ನೋಡೋಕೆ ಚೆನ್ನಾಗಿದೆ. ಎಷ್ಟು ಗೊತ್ತಾಯಿದೆ ಪ್ಲೇಸಿಂದ? ಹಾಂ ಸರ್. ಏನು? ಎತ್ತಿನ ಭುಜ. ಎತ್ತಿನ ಭುಜ. ನಿಮ್ಮೂರಲ್ಲಿ ಈ ಥರ ಪ್ಲೇಸ್ ಇದೆಯಾ? ಈ ಥರ ಎಲ್ಲ ಸರ್. ಯಾವುದಾದ್ರು ಫೇಮಸ್ ಪ್ಲೇಸ್ ಇರ್ಬೋದಾ ಈ ಥರ ಟ್ರಕ್ಕಿಂಗ್, ಇಲ್ಲಾಂದರೆ ಬೇರೆ ಯಾವುದಾದ್ರು ಫೇಮಸ್ ಆಗಿರೋದು? ಲಾಮಾ ಕ್ಯಾಂಪ್ ಇದೆ. ಹೌದಾ? ಹಾಂ, ಲಾಮಾ ಅದು ಹೆಂಗಿದೆ ಪ್ಲೇಸ್? ಚೆನ್ನಾಗಿದೆ ನೋಡೋಕ್ಕೆಲ್ಲ. ಸರಿ, ಥ್ಯಾಂಕ್ ಯು. ಐಸ್ ಫೈನಲ್ ಈಗ ರೀಚ್ ಆಗ್ತಿದ್ದೀವಿ ಹೊರಗಡೆ. ಫುಲ್ ಸುಸ್ತಾಗೋಯಿತು. ಸಖತ್ ಬಿಸಿಲಿದು ಮಾತ್ರ ಮೇಲೆ ಮಾತ್ರ. ಇಲ್ಲಿ ಮಾತ್ರ ಒಳ್ಳೆ ಕ್ಲೈಮೇಟ್ ಇದೆ ಮಾತ್ರ. ಇಲ್ಲೇ ಮಲ್ಕೋಬೋದು ಆರಾಮಾಗಿ. ಐಸ್ ನಾವು ಬಂದಾಗಂತೂ ನಾವೇ ಇದ್ದಿದ್ದು, ಇಬ್ಬರೇ ಇದ್ದಿದ್ದು. ಫುಲ್ ಖಾಲಿ ಖಾಲಿ ಇತ್ತು. ನಾವು ಅಲ್ಲಿ ಹೋದ್ಮೇಲೆ ಫುಲ್ ಚೇಂಜ್ ಆಯಿತು. ಎಲ್ಲ ತುಂಬ ಜನ ಬಂದರು ಮಾತ್ರ. ಮಾಡಿ ಇದೆ ಅವರ ನಿಮಗೂ? ಇಲ್ಲ ಸರ್, ನಿಮಗೂ ಇದೆ ಇದೆ ಅವರ. ಇದು ಯಾವ ತಿಂದ ಇದು ಮಾಡಿರೋ ಈ ಥರ 50 ರುಪೀಸ್ ಒಬ್ಬರಿಗೆ? ಇದು ಆಗಸ್ಟ್ 15ರಿಂದ. ಹೌದಾ? ಮೊದಲೆಲ್ಲ ಮೊದಲು ಇತ್ತು, ಫ್ರೀ ಇತ್ತು. ಆಮೇಲೆ ಅದಕ್ಕಿಂತ ನಾವು ಒಂದು ಫ್ರೀ ಇತ್ತು ಹಂಗಾಗಿ. ಪಾರ್ಕಿಂಗ್ ಮೊದಲು ಇತ್ತಲ್ಲ, ಮೊದಲೇ 250 ಅಂತ ಇತ್ತಾ? ಫಸ್ಟ್ 250 ಇತ್ತು. ಅದೇನಕ್ಕೆ ಆ ಥರ? ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಮಾಡಿದ್ದು. ಅವರಿಗೆ ಅಲ್ಲ ಅದು? ಹಾಂ, ಹೌದಾ? ಅವರಿಗೆ ಪಾರ್ಕಿಂಗ್ ಮಾತ್ರ ಇದೆ. ದೇವಸ್ಥಾನ. ಥ್ಯಾಂಕ್ ಯು ಗೈಸ್. ನಾವು ಈಗ ಸಕಲೇಶ್ಪುರ ರೀಚ್ ಆದ್ವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಹೋಗಿ ಬಂದು. ಇದು ಬಂದ್ಬಿಟ್ಟು ನಿಮಗೆ ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಬರುತ್ತೆ. ಇದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆಗೆ ಅಂತ ಮಾತ್ರ. ಅದ್ರ ಮೇಲೆ ಇದು ಕ್ಲೋಸ್ ಆಗುತ್ತೆ. ಸೊ ಈಗ ನಾವು ಇಲ್ಲಿ ರೀಚ್ ಆಗಿದ್ದೀವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತಿ. ಬೈ ಬಾಯ್, ಟೇಕ್ ಕೇರ್, ಸಿ ಯು ಗೈಸ್, ಬೈ ಬಾಯ್, ಲವ್ ಯು.